ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಈಸಿಯಾಗಿ ಬೇಸಿಕ್ ಸ್ಟಿಚ್ಚಲ್ಲಿ ನೀವು ಹೇಗೆ ಹಾಕ್ಬೋದು ಮತ್ತು ಹೇಗೆ ಕಲಿಬೋದು ಅಂತ ಒಂದು 8 ಡಿಸೈನನ್ನು ತೋರಿಸ್ತೇನೆ. ನೀವು ಈ 8 ಡಿಸೈನನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ ಈಸಿಲಿ ನೀವು ಹಾಕ್ಬೋದು. ಮತ್ತು ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ಫ್ರೆಂಡ್ಸ್, ಇದು ನಾನು ಫ್ರೇಮ್ ತೊಗೊಂಡಿರೋದು 12 ನಂಬರ್ ಫ್ರೇಮನ್ನು ತೊಗೊಂಡಿದ್ದೇನೆ. 12 ನಂಬರ್ ಅಂದರೆ ಇದು ನಾನು ಮುಂಚೆ ಬೇರೆ ಡಿಸೈನ್ಸ್ ಹಾಕಿದ್ದೆ, ಒಂದು 4 ಡಿಸೈನನ್ನು. ಆಮೇಲೆ ಮತ್ತೆ 10 ನಂಬರ್ ಫ್ರೇಮನ್ನು ಚೇಂಜ್ ಮಾಡಿದ್ದೇನೆ. ಫ್ರೆಂಡ್ಸ್, ಇದು ಇವಾಗ ನಾನು ಸ್ಟಿಚ್ ಹಾಕ್ತಾ ಇರೋದು 2.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಹಾಕಿದೆ. ಅದ್ರ ಪಕ್ಕ ನಿಮಗೆ ಇನ್ನೊಂದು ಸ್ಟಿಚ್ ಹಾಕಲಿಕ್ಕೆ ಬಂದಿಲ್ಲ ಅಂದರೆ ಸ್ಕೇಲಿಂದ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಅದ್ರ ಪಕ್ಕನೇ ಒಂದು ಸ್ಟಿಚ್ಚನ್ನು ಹಾಕಿ, ಅದು ಕೂಡ 2.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡೇ ವರ್ಕ್ ಮಾಡಿ. ನೀವು ಸ್ಟ್ರೇಟಾಗಿ ನಾನು ನೆನ್ನೆ ವೀಡಿಯೋ ಮಾಡಿದಾಗ ತೋರಿಸಿದೆ ನಿಮಗೆ ಫ್ರೇಮ್ ನಾನು ಯಾವ ಥರ ಹಿಡ್ಕೊತಿದ್ದೆ ಅಂತ. ನೀವು ಕೂಡ ಅದೇ ಥರ ಹಿಡ್ಕೊಂಬಿಟ್ಟು ಫ್ರೇಮನ್ನು ನಿಧಾನವಾಗಿ ಸ್ಕೇಲಿಂದಾನೇ ಲೈನನ್ನು ಹಾಕ್ಕೊಂಬಿಟ್ಟು ಮಾರ್ಕ್ ಮಾಡ್ಕೊಂಡು ಇರೋ ಮೇಲೇ ಸ್ಟಿಚ್ ಬೀಳಬೇಕು. ಆ ಥರ ನೀವು ವರ್ಕ್ ಮಾಡ್ತಾ ನಿಧಾನವಾಗಿ ವರ್ಕ್ ಮಾಡ್ತಾ ಬನ್ನಿ. ಇದೇ ಥರ ಒಂದು 5ರಿಂದ 6 ಇಂಚ್ವರೆಗೂ ಬರಬೇಕು, ಅಥವಾ ನಿಮ್ಮದು 10 ಇಂಚ್ ಆಗಲೂ ಪರವಾಗಿಲ್ಲ. ಅಷ್ಟು ಉದ್ದ ನೀವು ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡಿದರೆ ಈಸಿಲಿ ನಿಮಗೆ ಬೇಗ ಬರುತ್ತೆ ಡಿಸೈನ್ ಹಾಕಲಿಕ್ಕೆ. ಮತ್ತು ಇದು ಕೂಡ ನೋಡಿ, ನಾನು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡೇ ವರ್ಕ್ ಮಾಡ್ತಾ ಇರೋವಂಥದ್ದು. ಇದು ನಾನು 2 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಈ ಥರ ಬಂದಿಲ್ಲ ಅಂದರೆ ಈಸಿಲಿ ಈ ಥರ ನಿಮಗೆ ಟೈಮರಲ್ಲಿ ಮಾರ್ಕ್ ಇಲ್ದಂಗೆ ಬಂದಿಲ್ಲ ಅಂದರೆ ಈ ಥರ ಸಿಂಪಲಾಗಿ ರೌಂಡ್ ಸರ್ಕಲ್ ಥರ ಹಾಕ್ಕೊಂಡು ಅದ್ರ ಮೇಲೆ ಈಸಿಯಾಗಿ ನೀವು ಮಾರ್ಕ್ ಮಾಡ್ಬೋದು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಎರಡು ಸರಿ ಬಂದೆ, ಒಂದು ಸರ್ಕಲ್ ಮೇಲೇ ಇನ್ನೊಂದು ಸ್ಟಿಚ್ ಥರ ಬಂದೆ ತೋರಿಸಿದೆ ನಿಮಗೆ. ಏನಕ್ಕೆ ಆ ಥರ ತೋರಿಸಿದ್ದು ಅಂದರೆ, ಒಂದೇ ಸರಿ ನಿಮಗೆ ಈ ಥರ ಚೆನ್ನಾಗಿ ಫಿಲ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇನ್ನೊಂದು ಸರಿ ಅದ್ರ ಮೇಲೇ ನೀವು ವರ್ಕ್ ಮಾಡಿ, ಆವಾಗ ಥಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ನೋಡಿ, ನಾನು ಟೈಮರಲ್ಲೇ ಫಿಕ್ಸ್ ಮಾಡಿದ್ದೇನೆ. ನೀವು ಇಷ್ಟೇ ಆದರೂ ಸರಿ, ಅದರಲ್ಲಿ ಒಂದೊಂದು ಕುಂದನ ಹಾಕಿ ಬಿಟ್ಟರೂ ಸರಿ, ಇಲ್ಲಾಂದರೆ ಇದಕ್ಕಿಂತ ಸ್ವಲ್ಪ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಅದ್ರ ಮೇಲೆ ನಿಮ್ಮ ಇಷ್ಟ, ನಿಮಗೆ ಯಾವ ಥರ ನೋಡಿಕೊಂಡು ನೀವು ವರ್ಕ್ ಮಾಡಿ. ಅಂದರೆ ಇಷ್ಟು ಹಾಕಿದ್ರೂ ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಇದೂ ಮಧ್ಯದಲ್ಲಿ ನಾನೇನು 2.5 ಇಂಚಲ್ಲಿ ಔಟ್ಲೈನ್ ಕೊಟ್ಟೆ ನೋಡಿ, ಈ ಜಾಗದಲ್ಲಿ ಫಿಲ್ ಮಾಡಿಬಿಟ್ಟು ಆ ರೌಂಡ್ ಸರ್ಕಲಲ್ಲಿ ಕುಂದನ ಹಾಕಿದರೆ ಸಾಕು. ಮತ್ತು ಫ್ರೆಂಡ್ಸ್, ಇದು ನೋಡಿ, ಇವಾಗ ನಾನು ಸುಮ್ಮನೆ 0 ನಂಬರಲ್ಲಿ ಇದೆ ಅಂದರೆ ಮಷಿನ್ ನೋಡ್ತಾ ಇದ್ದೆ. 0 ನಂಬರಲ್ಲಿ ನಾನು ಫ್ರೇಮ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಅದು ರೈಸ್ ಸ್ಟಿಚ್ ಬಂದಿಲ್ಲಪ್ಪ ಅಂದರೆ ಈ ಥರ ಕೂಡ ನೀವು ಫಿಲ್ ಮಾಡ್ಬೋದು. ಬಂದ್ರೂ ಓಕೆ, ಇದು ಒಂದೊಂದು ಡಿಸೈನಲ್ಲಿ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಕೂಡ ನಾನು 0 ನಂಬರಲ್ಲೇ ಈ ಥರ ರೌಂಡ್ ಸರ್ಕಲ್ ಒಳಗಡೆ ಫಿಲ್ ಮಾಡ್ತಾಯಿದ್ದೇನೆ. ಈ ಥರನೂ ನೀವು ಮಾಡ್ಬೋದು, ಅಥವಾ ಈ ಥರ ಸುಮ್ಮನೆ ನೀಯಿಂದ ವರ್ಕ್ ಮಾಡಿಬಿಟ್ಟು ಫಿಲ್ ಮಾಡ್ಬೋದು. ಸಿಂಪಲ್ ಡಿಸೈನೇ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ. ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ಮತ್ತು ಕಲಿಯೋರು ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಇದೆ ಇದು ಕೂಡ ನೋಡಿ. ನಿಮಗೆ ಈ ಸರ್ಕಲ್ ಹಾಕಲಿಕ್ಕೆ ಬಂದಿಲ್ಲ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೀವು ಏನೇ ಡಿಸೈನ್ ಹಾಕಲಿ ಮಾರ್ಕ್ ಹಾಕ್ಕೊಂಡೇ ನೀವು ವರ್ಕ್ ಮಾಡಿ. ಇದು 0 ನಂಬರಲ್ಲೇ ನಾನು ಸುಮ್ಮನೆ ಆ ಸರ್ಕಲ್ ಮೇಲೆ ಫ್ರೇಮ್ನ ತಿರುಗಿಸ್ತಾ ಇದ್ದೇನೆ. ಮತ್ತು ಇದು ಸುಮ್ಮನೆ 0 ನಂಬರಲ್ಲಿ ಇದು ಸುಮ್ಮನೆ ಫಿಲ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಇದು ಫಿಲ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ಈ ಥರ ಫಿಲ್ ಮಾಡಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಏನು ಅಷ್ಟೊಂದು ಕೆಟ್ಟದಾಗ ಏನು ಕಾಣಿಸಲ್ಲ. ಕಲಿಯೋರಿಗೆ ಏನೋ ಒಂದು ಡಿಸೈನ್ ಕಂಪ್ಲೀಟ್ ಆಗಬೇಕು, ಅವ್ರಿಗೆ ಆಸಕ್ತಿ ಹುಟ್ಟಬೇಕು, ನಿಮಗೆ ಇನ್ನೂ ಮಾಡಬೇಕು ಅಂತ ನಿಮಗೆ ಅನಿಸ್ಬೇಕು ಅಂದರೆ ಈ ಥರ ಸಿಂಪಲ್ ಡಿಸೈನ್ನ ಟ್ರೈ ಮಾಡಿ. ಆವಾಗ ನಿಮಗೆ ನಾನು ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ. ಆವಾಗ ನೀವು ಈಸಿಲಿ ಯಾವುದೇ ಡಿಸೈನ್ ಆಗಲಿ ಕಲಿಯೋಕ್ಕೆ ಹಿಂದೆ ಮುಂದೆ ಮಾಡಲ್ಲ. ಮತ್ತು ನೀವು ಕಲಿಯೋರು 10 ನಂಬರ್ ಫ್ರೇಮನ್ನೇ ತೊಗೊಳ್ಳಿ, ಜಾಸ್ತಿ ದೊಡ್ಡದಾಗಿರೋಂಥ ಫ್ರೇಮ್ ತೊಗೋಬೇಡಿ. 10 ನಂಬರ್ ಫ್ರೇಮ್ ಈಸಿಲಿ ವರ್ಕ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು ಫ್ರೇಮ್ನ. ಮತ್ತು ಇಲ್ಲಿ ನೀವು ಈ ಟ್ರಿಮ್ಮರಿಂದ ಟ್ರಿಮ್ ಮಾಡ್ಕೊಂಬಿಟ್ಟು ವರ್ಕ್ ಮಾಡಿ. ನಾನು ಸುಮ್ಮನೆ ಫಸ್ಟಲ್ಲಿ ಮಾಡಿಲ್ಲ ಅಂದರೆ ಆ ಥರ ಕಾಣಿಸುತ್ತೆ. ಮಾಡಿದರೆ ಈ ಥರ ಇವಾಗ ನಾನು ವರ್ಕ್ ಹಾಕ್ತಾಯಿದ್ದೀನಿ ನೋಡಿ, ಆ ಥರ ಕಾಣಿಸುತ್ತೆ. ಅದು ಕಾಣಿಸಿದ್ರೆ ಏನು ತೊಂದರೆ ಇಲ್ಲ ಬಿಡಿ. ಏನಕ್ಕಂದರೆ ಯಾವುದೇ ಥರ ಹಾಕ್ತಾ ಹೋಗಿಯಪ್ಪ, ಅದೆಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಯಾವ ಡಿಸೈನ್ ಹಾಕಿದ್ರೂ ಅಷ್ಟೇ. ಮತ್ತು ಫ್ರೆಂಡ್ಸ್, ಈ ಜಾಗದಲ್ಲೇ ನೋಡಿ, ಅದರಲ್ಲೇ ನಾನು 2 ಸ್ಟೆಪ್ ಮಾಡಿದ್ದೇನೆ. 1 ಸ್ಟೆಪ್ಪಲ್ಲಿ ಆ ಡಿಸೈನ್ ತೋರಿಸಿದೆ, ಇದರಲ್ಲಿ ರೈಸ್ ಸ್ಟಿಚ್ ಹಾಕ್ತಾಯಿದ್ದೇನೆ. ಇದು ನೀವು ನೀಯಿಂದನೇ ವರ್ಕ್ ಮಾಡಬೇಕು. ಇದು ಕೂಡ ನಿಧಾನವಾಗಿ ನೀವು ಕಲಿತೀರಾ, ತೊಂದರೆ ಏನಿಲ್ಲ. ಸ್ವಲ್ಪ ನೀ ಅಗಲ ಮಾಡಿದರೆ ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟಗಲ ನೀವು ಫಿಲ್ ಮಾಡ್ಕೋಬೋದು ಸ್ಟಿಚ್ಚನ್ನಲ್ಲಿ. ಮತ್ತು ಇದು ನೋಡಿ, ನಾನು 1 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಬಿಟ್ಟು ಮತ್ತೆ 1 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಈ ಥರ ಹಾಕ್ತಾಯಿದ್ದೇನೆ. ಮತ್ತು ಇಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಈ ಥರ ಹಾಕಿದೆ ಇಲ್ಲಿವರೆಗೂ. ಇವಾಗ ಇಲ್ಲಿ ಫುಲ್ ಟೈಮರನ್ನು ಫಿಕ್ಸ್ ಮಾಡಿಕೊಂಡೇ ವರ್ಕ್ ಮಾಡ್ತಾಯಿದ್ದೀನಿ, ಎಲ್ಲೂ ಗ್ಯಾಪ್ ಬಿಡ್ತಾ ಇಲ್ಲ. 1 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಈ ಥರ ಹಾಕ್ತಾಯಿದ್ದೇನೆ ನಾನು. ಇದು ಕೂಡ ನೀವು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ಹಾಕ್ಬೋದು, ಈಸಿಲಿ ಚೆನ್ನಾಗಿ ಬರುತ್ತೆ. ಇದೂ ಸ್ಟಾರ್ಟಿಂಗಲ್ಲಿ ಕಲಿಯೋರಿಗೆ
ತುಂಬ ಹೆಲ್ಪ್ಫುಲ್ ಇದೆ. ಒಂದೇನೋ ಒಂದು 300-350 ನೀವು ಸಂಪಾದನೆ ಮಾಡ್ಬೋದು ಇಷ್ಟೆಲ್ಲ ಹಾಕಿ. ಮತ್ತು ಈ ಜಾಗದಲ್ಲಿ ಸ್ವಲ್ಪ ಫಿಲ್ ಮಾಡಲಿಕ್ಕೆ ನಿಮಗೆ ತೊಂದರೆ ಆಗುತ್ತೆ ಕಲಿಯೋರಿಗೆ ಸ್ಟಾರ್ಟಿಂಗಲ್ಲಿ, ನೋಡಿಕೊಂಡು ನೀವು ವರ್ಕ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಅದೇ ನಾರ್ಮಲ್ 0 ನಂಬರಲ್ಲಿ ಮಷಿನ್ ಓಡಿಸಿದ್ರು ಓಕೆ, ಆವಾಗಲೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದ್ರದ್ದು. ಮತ್ತು ಇಲ್ಲಿ ಸೆಂಟ್ರಲ್ಲಿ ನಾನು ಚಿಕ್ಕದಾಗಿ ರೈಸ್ ಸ್ಟಿಚನ್ನು ಹಾಕ್ತಾಯಿದ್ದೇನೆ. ಆಮೇಲೆ ಟ್ರಿಮ್ ಮಾಡ್ಕೋಬೇಕದೆಲ್ಲ. ಮತ್ತು ಫ್ರೆಂಡ್ಸ್ ಇದೆ ನೋಡಿ, ಥ್ರೆಡ್ ಕಟ್ಟಾಗುತ್ತೆ ಅಂದ್ರಲ್ಲ, ಈ ಥರ ನೀವು ನೀಡಲ್ಗೆ ಹಾಕ್ಕೊಂಡ್ರೆ ಸ್ಪ್ರಿಂಗನ್ನು ಕಟ್ಟಾಗಲ್ಲ ದಾರ. ಮತ್ತು ನಾನಿದು 3 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಅದೇ 3 ನಂಬರ್, 2.5, 3 ಈ ಥರ ಇಟ್ಕೋಬೇಕು. ಬಟ್ ನಾನಿಲ್ಲಿ 2.5 ಸ್ಟಾರ್ಟಿಂಗಲ್ಲಿ ಏನಕ್ಕೆ ತೋರಿಸಿದ್ದು ಅಂದರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಮಾಹಿತಿ ಇರಲ್ಲ ಕಲಿಯೋರಿಗೆ ಏನು ಎಷ್ಟು ಇರಬೇಕು ಅಂತ. ಹಾಗಾಗಿ ನಾನು ಸುಮ್ಮನೆ ಅದು 2.5ಗೆ ಇಟ್ಟೆ. ನಾನು ನಾರ್ಮಲಾಗಿ ಡೋರಿ ಸ್ಟೋನ್ ಏನು ಹಾಕಿಲ್ಲ ಅಂದರೆ 3 ನಂಬರ್ಗೆ ಇಟ್ಕೊಳ್ತೇನೆ. ಬಟ್ ಆ ಡಿಸೈನ್ಗೆ ನಾನು 2.5ನೇ ಇರಲಿ ನಿಮಗೆ ತೋರಿಸ್ಲಿಕ್ಕೆ ಅಂದ್ಬಿಟ್ಟು 2.5ರಲ್ಲಿ ಟೈಮರ್ ಸೆಟ್ಟನ್ನು ಮಾಡಿದ್ದೆ. ಏನಕ್ಕೆ ನಾನು 3 ಸ್ಟೆಪ್ಪಲ್ಲಿ ತೋರಿಸ್ಬೇಕು ನಿಮಗೆ. ಇವಾಗ 2.5, 3 ಈ ಥರಲ್ಲಿ ತೋರಿಸ್ಬೇಕು ಅಂದರೆ ನಾನು ಸ್ವಲ್ಪ ಅದು 2.5 ಇಡಬೇಕಾಯಿತು. ಇದು ನೀವು ಟೈಮರಲ್ಲಿ 3 ನಂಬರಲ್ಲಿ ಫಿಕ್ಸ್ ಮಾಡಿಕೊಂಡು, ಇದು ಕೂಡ ನಾನು 2.5 ನಂಬರಲ್ಲೇ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸಿಂಪಲ್ ಅರ್ಧ ಇಂಚ್ಗೆ ಬರಲಿ ಅಥವಾ ಅದಕ್ಕಿಂತ ಚಿಕ್ಕದಾದರೂ ಓಕೆ ಸರ್ಕಲ್, ಅದು ಹಾಫ್ ಸರ್ಕಲ್. ಮತ್ತು ನೋಡಿ, ಇದು ನಾನು 2.5ರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡೇ ವರ್ಕ್ ಮಾಡ್ತಾ ಇರೋದು. ನಿಮಗೆ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗಳೆಲ್ಲ ಟ್ರೈ ಮಾಡಿ ನೋಡಿ ನೀವು, ತುಂಬ ಈಸಿ ಆಗುತ್ತೆ. ಏನಕ್ಕಂದರೆ ನಾನು ಇದರಲ್ಲಿ ಒಂದು 90% ಟೈಮರನ್ನು ಬಳಸ್ತಾ ಇದ್ದೇನೆ. ಸಿಂಪಲ್ಲಾಗಿ ಎಲ್ಲ ನಾನು ಸ್ಟಿಚ್ ಹಾಕ್ತಾ ಇರೋದು ಟೈಮರನ್ನು ಫಿಕ್ಸ್ ಮಾಡಿಕೊಂಡು. ಮತ್ತು ನೀವೊಬ್ಬರು ಝರಿ ಬಗ್ಗೆ ಮಾಹಿತಿ ಹೇಳಿ, ಝರಿ ಹೇಗೆ ಯೂಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರಿ ನೆನ್ನೆ. ಫ್ರೆಂಡ್ಸ್, ಝರಿಯನ್ನು ಹೇಗೆ ಯೂಸ್ ಮಾಡಬೇಕು, ನಿಮಗೆ ಯಾವ ಥರ ಝರಿ ಬೇಕು ಆ ಥರ ತಗೊಳ್ಳಿ. ನೀವು ಗೋಲ್ಡ್ ಆಯಿತು, ಸಿಲ್ವರ್ ಆಯಿತು, ಡಲ್ ಗೋಲ್ಡ್ ಆಯಿತು, ಕಾಪರ್ ಕಲರಲ್ಲಿ ಆಯಿತು, ನಿಮ್ಮ ಸ್ಯಾರಿಯಲ್ಲಿ ಯಾವ ಥರ ಝರಿ ಇರುತ್ತೆ ನೋಡಿ ಆ ಝರಿ ತಗೊಳ್ಳಿ. ಝರಿ ಇನ್ನೊಂದೇನು ಗೊತ್ತಾ, ಐಲ್ ಹಾಕಲಿಕ್ಕೆ ಹೋಗಬೇಡಿ. ಝರಿ ಏನಾದರೂ ಚೆನ್ನಾಗಿಲ್ಲ ಅಂತ ನೀವು ಐಲ್ ಹಾಕ್ತೀರಾ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಮತ್ತು ನೋಡಿ ಫ್ರೆಂಡ್ಸ್, ಇದು ಸರ್ಕಲ್ ಏನು ಹಾಕ್ತಾಯಿದ್ದೀನಿ ನಾನು 2.5ರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಏನಕ್ಕೆ ಅದು ಸ್ವಲ್ಪ ರೌಂಡ್ ನಾನು ಹಾಫ್ ಸರ್ಕಲ್ ಏನು ಹಾಕಿದ್ನಲ್ಲ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದು ಸರ್ಕಲ್ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಬರಲಿ ಅಂತ ಹಾಕ್ತಾಯಿದ್ದೇನೆ. ಮತ್ತು ಫ್ರೆಂಡ್ಸ್, ಝರಿಯಲ್ಲಿ ಐಲ್ ಹಾಕಿದರೆ ಇವಾಗ ಝರಿ ಚೆನ್ನಾಗಿ ಬರ್ತಾಯಿಲ್ಲ, ಪದೇ ಪದೇ ಕಟ್ ಆಗ್ತಾಯಿದೆ, ಅಥವಾ ಥ್ರೆಡ್ ಥರ ಬರ್ತಾ ಇದೆ ಅಂದಾಗ ಝರಿಗೆ ಐಲ್ಗಿಲ್ ಹಾಕ್ಲಿಕ್ಕೆ ಹೋಗಬೇಡಿ. ಝರಿಗೆ ಐಲ್ ಹಾಕಿದರೆ ನಿಮ್ಮ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಓಕೆ, ಚೆನ್ನಾಗಿ ಬರುತ್ತೆ ಝರಿ. ಅದು ಇವಾಗ ಡಿಸೈನ್ ಕಂಪ್ಲೀಟ್ ಆಯಿತು, ನೀವು ಇಟ್ಟುಬಿಡ್ತೀರಾ ಝರಿಯನ್ನು, ಆವಾಗ ಝರಿ ಏನಾಗುತ್ತೆ, ವೈಟ್ ಆಗಿ ಕೆಟ್ಟು ಹೋಗುತ್ತೆ. ಅದಕ್ಕೆ ಐಲ್ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ಫ್ರೆಂಡ್ಸ್, ಇದು ನೋಡಿ, ಇವಾಗ ನಾನು ಸುಮ್ಮನೆ ನೀಯಿಂದ ವರ್ಕ್ ಮಾಡ್ತಾ ಇದ್ದೇನೆ. ಈ ಥರ ನಿಮಗೆ ಬಂದಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಈ ಥರ ಡಾಟ್ಸ್ ಹಾಕ್ತಾ ಹೋಗಿ, ಅದು ಚೆನ್ನಾಗೇ ಕಾಣಿಸುತ್ತೆ. ಅದರಲ್ಲೇನು ಇದು ಇಲ್ಲ, ಚೆನ್ನಾಗಿ ಕಾಣಿಸಲ್ಲ ಅಂತ ಏನಿಲ್ಲ, ಚೆನ್ನಾಗೇ ಕಾಣಿಸುತ್ತೆ. ಮತ್ತು ಸಿಂಪಲ್ಲಾಗಿ ಇದೊಂದು ಸ್ವಲ್ಪ ಕಲಿಬೇಕು ನೀವು. ಸ್ವಲ್ಪ ಅಂದರೆ ತೊಂದರೆ ಆಗುತ್ತೆ ನಿಮಗೆ ನೀಯಿಂದ ಈ ಥರ ಹಾಕಲಿಕ್ಕೆ ಸ್ಟಾರ್ಟಿಂಗಲ್ಲಿ. ಬಟ್ ಸ್ವಲ್ಪ ಹಾಕ್ತಾ ಹೋಗಿ ಎಲ್ಲ ಕಲಿಬೋದು. ಅದರಲ್ಲೇನು ಅಷ್ಟೊಂದು ದೊಡ್ಡ ಇದು ಇಲ್ಲ, ಕಲಿಯೋಕ್ಕೆ ಬರಲ್ಲ ಈ ಥರ ಏನು ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಇದು ರೈಸ್ ಸ್ಟಿಚ್ ನಾನು ಸಿಂಪಲ್ಲಾಗಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸಿಂಪಲ್ ನೀವು ಈ ಥರ ಏನಕ್ಕೆ ಹಾಕಿ ಅಂತ ಇರೋದಂದರೆ, ನೀವು ಹಾಕಬೇಕು, ಕಲಿಬೇಕು. ಬೇಸಿಕ್ ಡಿಸೈನ್ ಅಂದ್ರಲ್ಲ, ಬೇಸಿಕ್ ಇದು 300-350 ಒಳಗಡೆ ನೀವು ಅಮೌಂಟನ್ನು ತೊಗೋಬೋದು. ನೋಡಿ, ಕುಂದನ್ ಕೂಡ ಹಾಕಿದ್ದೇನೆ ನಾನು. ಮತ್ತು ಫ್ರೆಂಡ್ಸ್, ಇದು ಬೇರೆ 4 ಡಿಸೈನನ್ನು ತೋರಿಸ್ತಾ ಇರೋದು. ಈ ಡಿಸೈನ್ಗಳನ್ನು ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ, ಈ ಥರ ಮಾಡಿದ್ದೀನಿ, ತೋರಿಸ್ತೀನಿ ಅಂತ. ಫ್ರೇಮ್ ನಂಬರ್ ನಾನು ತೊಗೊಂಡಿರೋಂಥ ಫ್ರೇಮ್ 10 ನಂಬರ್ ಫ್ರೇಮನ್ನು ತೊಗೊಂಡಿದ್ದೇನೆ. ಇದು ನಾನು ಸ್ಟಿಚ್ ಹಾಕ್ತಾ ಇರೋದು 3 ನಂಬರಲ್ಲಿ ನಾನು ವರ್ಕ್ ಮಾಡ್ತಾ ಇರೋಂಥದ್ದು. 3 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಈಸಿಲಿ ಝರಿ ಏನು ಶೇಡ್ ಆಗೋದೇ ಆಯಿತು, ಏನೂ ಆಗೋಲ್ಲ. ನೀವು 2 ಸರಿ ಫಿಲ್ ಮಾಡಬೇಕು. ಅಂದರೆ ಒಂದು ಸರಿ ಝರಿಯನ್ನು ಹಾಕಿದಾದಮೇಲೆ ಅದ್ರ ಮೇಲೆ ಮತ್ತೊಂದು ಸರಿ ಹಾಕ್ತಿರಲ್ವ, ಆವಾಗ ಫಿಲ್ ಚೆನ್ನಾಗಾಗುತ್ತೆ. ಮತ್ತು ಝರಿಯಲ್ಲಿ ಅಂದರೆ ಏನು ಮಷೀನಲ್ಲಿ ಹಾಕಲಿಕ್ಕೆ ಬರಲ್ಲ, ಏನೂ ತೊಂದರೆ ಇಲ್ಲ. ಝರಿ ತುಂಬಾ ಚೆನ್ನಾಗಿ ಬರುತ್ತೆ. ಕಿರಣ್ ಝರಿಯನ್ನು ತಗೊಳ್ಳಿ ನೀವು. ಮತ್ತು ನೋಡಿ, ನಾನು ಕೈ ಹೇಗೆ ಹಿಡ್ದಿದ್ದೀನಿ ಫ್ರೇಮನ್ನು, ಆ ಥರ ಹಿಡಿದ್ಬಿಟ್ಟೆ ಕಲೀರಿ ನೀವು ಸ್ಟಾರ್ಟಿಂಗಲ್ಲಿ. ಒಬ್ಬೊಬ್ಬರಿಗೆ ಫ್ರೇಮ್ ಹಿಡಿಯಲಿಕ್ಕೆ ಬರಲ್ಲ. ರೈಟ್ ಸೈಡಲ್ಲಿ ಫುಲ್ ಮಧ್ಯದಲ್ಲಿ ಹಿಡಿತಾರೆ ಫ್ರೇಮನ್ನು, ಆ ಥರ ಹಿಡಿದ್ರೂ ಬರಲ್ಲ. ನಿಧಾನವಾಗಿ ನಾನು ನೆನ್ನೆ ತೋರಿಸಿದ್ದೀನಿ. ನೀವು ಯಾರು ಫ್ರೇಮನ್ನು ಹಿಡಿಬೇಕು ಅಂತ ಕೇಳಿದ್ರಲ್ವಾ ಫ್ರೆಂಡ್, ನೀವು ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾನು ನಿಮಗೋಸ್ಕರನೇ ಅದರಲ್ಲಿ ಫ್ರೇಮ್ ಹೇಗೆ ಹಿಡಿಬೇಕು ಅಂತ ತೋರಿಸಿದ್ದೇನೆ ನಾನು. ಮತ್ತು ಇದು 4 ಡಿಸೈನ್ ಇರೋದ್ರಿಂದ ನಾನು ಒಂದೇ ಸರಿ ಮತ್ತೆ ಪದೇ ಝರಿ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಒಂದೇ ಸರಿ ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಕೂಡ ನಾನು 3 ನಂಬರಲ್ಲಿ ಟೈಮರಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಈಸಿಲಿ ನೀವು ಎಷ್ಟೇ ಆಗಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡೇ ವರ್ಕ್ ಮಾಡಿ ಸ್ಟಾರ್ಟಿಂಗಲ್ಲಿ.
ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಟೈಮರ್ ಇರೋದ್ರಿಂದ. ಮತ್ತು ನಮಗೆ ಅಷ್ಟೊಂದು ಬರ್ತಾ ಇರಲ್ಲ, ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿ ನೀವು ಟೈಮರನ್ನು ಫಿಕ್ಸ್ ಮಾಡಿಕೊಂಡೇ ವರ್ಕ್ ಮಾಡಿ. ಮತ್ತು ಇದು ನೋಡಿ ಇವಾಗ ನಾನು ಈ ಥರ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಮಾರ್ಕ್ ಮಾಡಿಕೊಂಡೇ ವರ್ಕ್ ಮಾಡಬೇಕು ನೀವು ಸ್ಟಾರ್ಟಿಂಗ್ ಕಲಿಯೋರು. ಮತ್ತು ಇದು ನಾನು 2.5 ನಂಬರಲ್ಲೇ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಈ ರೌಂಡ್ ಏನು ಹಾಫ್ ಸರ್ಕಲ್ ಹಾಕ್ತಾಯಿದ್ದೀನಿ ಇದಕ್ಕೆ ಟೈಮರಲ್ಲಿ ನಾನು 2.5 ನಂಬರಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತೊಂದು ಸರಿ ಅದ್ರ ಮೇಲೆ ಫಿಲ್ ಮಾಡಿ. ನೀವು ಇದೇ ಥರ ಸೇಮ್ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಅದೇ ಥರ ನೀವು ಕೂಡ ಟ್ರೈ ಮಾಡಿ, ಬೇಗ ಕಲಿತೀರಾ. ಮತ್ತು ಇದು ತುಂಬಾ ಸಿಂಪಲ್ ಆಗಿರೋವಂಥದ್ದು. ಈಸಿಲಿ ನೀವು 300 ರೂಪೀಸ್ ತಗೋಬೋದು. ಮತ್ತು ಈ ಥರ ಡಿಸೈನ್ ಹಾಕಲಿಕ್ಕೆ ನಾನು ದಿನಕ್ಕೆ ನಾನು ಈ ಥರ ಡಿಸೈನ್ ಹಾಕಬೇಕು ಅಂದರೆ ಒಂದು 5ರಿಂದ 6ವರೆಗೂ ಹಾಕ್ಬೋದು. ಮುಂಚೆ ಸ್ಟಾರ್ಟಿಂಗಲ್ಲಿ 4, 3 ಈ ಥರ ಹಾಕ್ತಿದ್ದೆ. ಇವಾಗ ಏನಿಲ್ಲ, ಇವಾಗ ಕೈ ಕೂತಿದೆ ಆರಾಮಾಗಿ ನಾನು 5ರಿಂದ 6 ಬ್ಲೌಸ್ ಹಾಕ್ತೇನೆ. ಈ ಥರ ಸಿಂಪಲ್ ಡಿಸೈನ್ ಆದರೆ ಒಂದು ದಿನಕ್ಕೆ ಈಸಿಲಿ ನೀವು 350 ಅಂದ್ಕೊಳ್ಳಿ ಅಥವಾ 300 ಅಂದ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಯಾವ ಥರ ಪ್ರೈಸ್ ಇರುತ್ತೆ ಆ ಥರ ನೋಡಿಕೊಂಡು ನೀವು ತಗೊಳ್ಳಿ. ಮತ್ತು ಈಸಿಲಿ ಸಿಂಪಲಾಗಿ ಈ ಡಿಸೈನ್ಗೆ 300 ರೂಪೀಸೇ ಇರುತ್ತೆ ಅಂತ ಅಂದ್ಕೊಳ್ಳಿ. ಈಸಿಲಿ ನೀವು ದುಡಿಬೋದು ಕಲ್ತಾದಮೇಲೆ. ಇದು ಕೂಡ ನಾನು 3 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಇದು ಏನಕ್ಕೆ ಅಂದರೆ ಸಿಂಗಲ್ ಸ್ಟೆಪ್ ಇರೋದ್ರಿಂದ ಇದು 3 ನಂಬರ್ಗೆ ಇಟ್ಕೊಳ್ಳಿ. ಅಂದರೆ ಇದ್ರ ಪಕ್ಕ ಒಂದು ಟ್ರಯಾಂಗಲ್ ಶೇಪಲ್ಲಿ ನಾನು ವರ್ಕ್ ಮಾಡಿಬಿಟ್ಟು ಲೀಫನ್ನು ಹಾಕ್ತೀನಿ. ಇದರಲ್ಲಿ ನಿಧಾನವಾಗಿ ನಿಮಗೆ ಕೆಳಗಡೆಯಿಂದ ಮೇಲ್ಗಡೆ ಬರಲಿಕ್ಕೆ ಆಗಿಲ್ಲ, ಇವಾಗ ನಾನು ಯಾವ ಥರ ಸ್ಟಿಚ್ ಆಗ್ತಾಯಿದ್ದೀನಿ ಆ ಥರ ಅಂದರೆ ಏನು ತೊಂದರೆ ಇಲ್ಲ. ಅಲ್ಲಿ ದಾರ ಕಟ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟಿಂಗಲ್ಲಿ ಈ ಥರ ಫಿಲ್ ಮಾಡ್ಕೊಂಬಿಡಿ. ಇದು ನಾನು ಫ್ರೆಂಡ್ಸ್ 1.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಬಟ್ ನಾನು ತುಂಬಾ ಚಿಕ್ಕದಾಗಿ ಹಾಕ್ತಾ ಇರೋದು ಇದು. ನೀವು 1.5 ನಂಬರಲ್ಲಿ ಹಾಕ್ಕೊಬಿಡಿ, ಟೈಮರನ್ನು ಫಿಕ್ಸ್ ಮಾಡ್ಕೊಬಿಡಿ. 1 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಳ್ಳಿ ನೀವು ಕಲಿಯೋರು. ಏನಕ್ಕೆ ನಿಮಗೆ ಗೊತ್ತಾಗಿರಲ್ಲ ಎಷ್ಟು ದೊಡ್ಡದಾಗಿದೆ ಅಂತ. ನೀವೇನು ಮಾಡ್ತೀರಾ 1.5 ಅಂದ್ಬಿಟ್ಟು 1.5 ಇಡ್ತೀರಾ, ಆವಾಗ ನಿಮಗೆ ದೊಡ್ಡದು ಥರ ಈ ಥರ ಬರುತ್ತೆ. ಶೇಪ್ ಹಾಕಲಿಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಆಮೇಲೆ ಡಿಸೈನ್ ಒಂಥರ ಆಡಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನೀವು 1 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹಾಕಲಿಕ್ಕೆ ಟ್ರೈ ಮಾಡಿ ನೀವು ಟೈಮರನ್ನು ಫಿಕ್ಸ್ ಮಾಡಿಕೊಂಡು. ಯಾವುದು ಡಿಸೈನ್ ಚೆನ್ನಾಗಿರುತ್ತೆ ಅಂತ ನೀವು ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಲಿ ಹಾಕಿ ಕೊಟ್ಟರೆ ಮತ್ತು ಸ್ವಲ್ಪ ಜನ ಚೆನ್ನಾಗಿ ಹಾಕ್ತಾಯಿದ್ದಾಳೆ ಈ ಥರ ಮೈಂಡಲ್ಲಿ ಬರುತ್ತೆ ಅವ್ರಿಗೆ. ಅವರು ನಿಮ್ಮ ಹತ್ರ ಬರ್ತಾರೆ, ಹಾಕಿಸ್ತಾರೆ. ಆಮೇಲೆ ನೀವು ತೊಗೊಂಡಿರೋದಕ್ಕೂ ಕಲ್ತಿರೋದಕ್ಕೂ ಒಂದು ಏನೋ ಯೂಸ್ ಆಗುತ್ತೆ. ಅಮೌಂಟ್ ಬಂದರೂ ಒಂಥರ ಯೂಸ್ ಆಗುತ್ತೆ. ಮತ್ತು ಇಲ್ಲ ನೀವು ಓನಾದರೂ ನಿಮಗೋಸ್ಕರನಾದರೂ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ 3 ನಂಬರಲ್ಲಿ ಟೈಮರನ್ನು ಇಟ್ಕೊಂಡಿದ್ದೀನಿ ಅಂತ. ಅದರಲ್ಲಿ ನಾನು ಸ್ವಲ್ಪನೇ ಜಾಗ ಬಿಟ್ಟಿರೋದು, ಸ್ಕೇಲ್ ಹಾಕಿ ಆಗಲೇ ಮಾರ್ಕ್ ಮಾಡಿ ತೋರಿಸಿದ್ದೆ ನಾನು ನಿಮಗೆ. ಅದೇ ಥರ ಸ್ವಲ್ಪನೇ ಜಾಗ ಬಿಟ್ಕೊಂಡು ಇದು ಸುಮ್ಮನೆ ಸಿಂಪಲ್ಲಾಗಿ ನಾನು ನಾರ್ಮಲ್ ಸ್ಟಿಚ್ ಓಡಿಸಿದ್ದು, ಅಂದರೆ 0 ನಂಬರಲ್ಲೇ ನಾನು ಫಿಲ್ ಮಾಡಿದ್ದದು. ಮತ್ತು ಇದು ನೀಯಿಂದ ವರ್ಕ್ ಮಾಡಬೇಕು. ಇದು ನಾನು 300 ರೂಪೀಸ್ ತೊಗೊಳ್ತೇನೆ ಈ ಥರ ವರ್ಕ್ ಮಾಡಲಿಕ್ಕೆ. ಈ ಡಿಸೈನನ್ನು ಸಿಂಪಲ್ಲಾಗಿ ಒಂದು ರೌಂಡ್ ಸರ್ಕಲ್ ಥರ ಪಕ್ಕ ಒಂದು ಸ್ವಲ್ಪ ಜಾಗ ಬಿಟ್ಬಿಟ್ಟು ಹಾಕ್ಕೊಳ್ಳಿ. ಇದು ಮತ್ತೆ ಎಷ್ಟು ಅಗಲ ಇದೆ ಅಂದರೆ 3/4 ಇಂಚ್ ಇದೆ, 1 ಇಂಚು ಇಲ್ಲ, 1/4 ಇಂಚ್ ಕಡಿಮೆನೇ ಇದೆ 1 ಇಂಚ್ಗೆ. ಹಾಗಾಗಿ ನೋಡ್ಕೊಳ್ಳಿ, ನೀವು ಅಂದಾಜು ಹಾಕ್ಕೊಳ್ಳಿ. ನಾನು ಹೇಳೋದು 3/4 ಇಂಚ್ ಅಂದರೆ ಎಷ್ಟಿರ್ಬೋದು ಅಂತ ನೀವು ಟೇಪಲ್ಲಿ ಮಾರ್ಕ್ ಮಾಡಿಕೊಂಡು ಹಾಕ್ಬೋದು. ಮತ್ತು ಫ್ರೆಂಡ್ಸ್, ಇದು ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ, ಅದು ಸ್ಟಾಪ್ ಮಾಡಿದ್ದೆ, ಮತ್ತು ಮಾಡೇ ಇಲ್ಲ. ಮತ್ತು ಮೇಲ್ಗಡೆ ಅಂತ ಇರೋವಂಥ ಡಿಸೈನ್ ತೋರಿಸಿಲ್ಲ, ಏನಿಲ್ಲ. ಸಿಂಪಲ್ಲಾಗಿ ಈ ಥರ ಗೋಲ್ಡ್ ಕಲರ್ ಝರಿಯಿಂದ ವರ್ಕ್ ಮಾಡಿಕೊಂಡು ನೀವು ಫಿಲ್ ಮಾಡಿ, ಫಿನಿಶಿಂಗ್ ಜೊತೆ ರೆಡಿ ಆಗುತ್ತೆ ನಿಮ್ಮ ಡಿಸೈನ್. ಮತ್ತು ಸೆಂಟ್ರಲ್ಲಿ ಎಲ್ಲಿ ಜಾಗ ಗ್ಯಾಪ್ ಇದೆ ಅಲ್ಲಿ ಬೇರೆ ದಾರನಾದರೆ ಆಗಲಿ ಅಥವಾ ಬ್ಲ್ಯಾಕ್ ಕಲರ್ ಥ್ರೆಡ್ಡೇ ಆಯಿತು ಅಥವಾ ಝರಿನೇ ಆಯಿತು, ಈ ಥರ ಸುಮ್ಮನೆ ನೀಯಿಂದನೇ ವರ್ಕ್ ಮಾಡ್ಕೋಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ನೀಯಿಂದ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟಿಂಗಲ್ಲಿ ನಿಮಗೆ, ಆದರೂ ಟ್ರೈ ಮಾಡಿ, ಬಿಡಬೇಡಿ. ಮತ್ತು ಫ್ರೆಂಡ್ಸ್, ಇದು ಇವಾಗ ನೋಡಿ ನಾನು ಚುಕ್ಕೆ ಥರ ಇಕ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕಲಿಯೋಕ್ಕೆ ಬಂದರೂ ನಿಮಗೆ ಈ ಜಾಗ ಫಿಲ್ ಮಾಡೋಕ್ಕೆ ಬಂದ್ರೂ ಈ ಥರ ನೀವು ಹಾಕಿ ನೋಡಿ, ಇದೂ ಚೆನ್ನಾಗಿ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ ಅದರಲ್ಲಿ. ಮತ್ತು ಇದು ಸ್ವಲ್ಪ ನೀಯಿಂದನೇ ವರ್ಕ್ ಮಾಡಬೇಕು ನೀವು. ತುಂಬಾ ಚಿಕ್ಕದಾಗಿ ಹಾಕ್ತಾ ಇದ್ದೇನೆ ನಾನು, ಸ್ವಲ್ಪ ಝೂಮ್ ಮಾಡಿದ್ದೇನೆ ನಿಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು. ಏನಿಲ್ಲ, ಸ್ವಲ್ಪ ತೊಂದರೆ ಆಗುತ್ತೆ, ಶೇಪ್ ಸರಿಯಾಗಿ ಬರಲ್ಲ ನಿಮಗೆ. ಇದು ಸ್ವಲ್ಪ ನೀಯಿಂದ ವರ್ಕ್ ಮಾಡಲಿಕ್ಕೆ ಬರ್ತಾಯಿದೆ ಅಂದರೆ ಇದು ಕೂಡ ನೀವು ಮಾರ್ಕ್ ಮಾಡಿಕೊಂಡೇ ವರ್ಕ್ ಮಾಡಿ. ಇದು ಎಲ್ಲ ನಾನು ಏನೇ ಕಲ್ತಿದ್ದೀನಲ್ವಾ, ವಿತೌಟ್ ಮಾರ್ಕ್ ನಾನು ಕಲಿತೇ ಇಲ್ಲ. ಇವಾಗ ಮಾರ್ಕ್ ಮಾಡಿಲ್ಲ ಅಂದರೂ ನನಗೆ ಈಸಿಲಿ ಬರುತ್ತೆ ಅಂದರೆ ನಾನು ಮಾರ್ಕ್ ಮಾಡಿಕೊಂಡೇ ಕಲ್ತಿರೋದು. ಈಸಿಲಿ ನೀವು ಕಲಿತೀರಾ, ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಕ್ಲಾಸ್ ಆಯಿತು ಅದಾಯಿತು ಅಂತ ದುಡ್ಡು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಈಸಿಲಿ ಕಲಿತೀರಾ, ಯಾವ ಕ್ಲಾಸ್ ಅವಶ್ಯಕತೆ ಇಲ್ಲ ನಿಮಗೆಲ್ಲರಿಗೂ. ಏನಕ್ಕೆ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ತೊಂದರೆ ಆಗುತ್ತೆ. ಮತ್ತು ಇದು ನೋಡಿ ನೀಯಿಂದನೇ ನಾನು ಫಿಲ್ ಮಾಡ್ತಾ ಇರೋದು, ಸುಮ್ಮನೆ ಚುಕ್ಕೆ ಥರ. ಅದರಲ್ಲಿ ಈ ಡಿಸೈನ್ಗೆ ನಾನು 350 ರೂಪೀಸ್ ತೊಗೊಳ್ತೇನೆ. ಈ ಡಿಸೈನ್ಗೆ ನಾನು ಏನಕ್ಕೆ ಅಂದರೆ ಇದರಲ್ಲಿ ಸ್ವಲ್ಪ ಅಗಲನೂ ಇದೆ ಡಿಸೈನ್, ಮತ್ತು ಇದು ಕುಂದನ್ ಹಾಕ್ತೇನೆ ಮಧ್ಯದಲ್ಲಿ. ನೋಡಿ, ಇಲ್ಲೂ ನನಗೆ ಬರುತ್ತೆ ತಾನೇ, ಆದರೂ ನಾನು ಈ ಥರ ಸರ್ಕಲ್ ರೌಂಡ್ ಚುಕ್ಕೆ ಥರ ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಡಿಸೈನ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ಬೇಕು.
ಎಲ್ಲ ಒಂದೇ ಥರ ಆಗೋಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಒಂದು ಡಿಸೈನಲ್ಲಿ ಈ ಥರ ಚುಕ್ಕೆ ಹಾಕ್ತೀನಿ, ಇಲ್ಲಾಂದರೆ ಒಂಥರ ಫಿಲ್ ಮಾಡ್ತೇನೆ. ಮತ್ತು ಈ ನಾನು ಏನು ಸರ್ಕಲ್ ಹಾಕ್ತಾಯಿದ್ದೀನಿ ಇದು ಟೈಮರಲ್ಲೇ ಫಿಕ್ಸ್ ಮಾಡಿಕೊಂಡೇ ಹಾಕ್ತಾಯಿದ್ದೇನೆ. ನೀವು ಕೂಡ ಟೈಮರನ್ನು ಯೂಸ್ ಮಾಡ್ಕೊಳ್ಳಿ. ಇದು ನಾನು 2.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಏನಕ್ಕೆ ಅಂದರೆ ಅದು ಹಾಕುವಾಗ ಸ್ಟ್ರೇಟ್ ಸ್ಟಿಚ್ ಹಾಕುವಾಗ ಸ್ವಲ್ಪ ಅಗಲ ಬೀಳುತ್ತೆ. ನೀವು ಸರ್ಕಲ್ ಆಯಿತು ಸ್ವಲ್ಪ ಕರ್ವ್ ಮಾಡಬೇಕು ಅಂದಾಗ ಅದು ಅಷ್ಟೊಂದು ಅಗಲ ಕಾಣಿಸಲ್ಲ. ಹಾಗಾಗಿ ಇದು 2.5 ನಂಬರಲ್ಲಿ ನೀವು ಟೈಮರನ್ನು ಫಿಕ್ಸ್ ಮಾಡ್ಕೊಳ್ಳಿ. ಈಸಿಲಿ ಹಾಕ್ಬೋದು. ಮತ್ತು ಫ್ರೆಂಡ್ಸ್ ಇದು ರೈಸ್ ಸ್ಟಿಚ್ ನಾನು ಹಾಕ್ತಾ ಇರೋಂಥದ್ದು. ಇಲ್ಲಿ ನೋಡಿ ಸ್ವಲ್ಪ ಚುಕ್ಕೆ ಥರ ಇಕ್ತಾ ಇದ್ದೀನಿ ಅದರಲ್ಲೇ. ನೀವು ಕೂಡ ಈ ಥರ ಟ್ರೈ ಮಾಡಿ. ಒಂಥರ ಯುನೀಕಾಗಿ ಡಿಫ್ರೆಂಟಾಗಿರುತ್ತೆ ಎಲ್ಲ ಡಿಸೈನ್. ಮತ್ತು ಸಿಂಪಲ್ಲೇ ಇದೆ ಫ್ರೆಂಡ್ಸ್. ನೀವು ಕೇಳಿದ್ರಲ್ಲ ಕ್ಲಾಸ್ 1 2 3 4 ಈ ಥರ ತೊಗೊಳ್ಳಿ ಅಂತ. ಬಟ್ ನಾನು 8 ಡಿಸೈನನ್ನು ತೋರಿಸಿದ್ದೇನೆ. ನೀವು ಈ 8 ಡಿಸೈನ್ ಟ್ರೈ ಮಾಡೋಷ್ಟರಲ್ಲಿ ನೀವು ಕಲಿತೇ ಹೋಗ್ತೀರಾ ಈಸಿಲಿ. ಅಷ್ಟೇ ಸಿಂಪಲ್ ಆಗಿರೋಂಥ ಡಿಸೈನ್ ನಾನು ತೋರಿಸಿದ್ದೇನೆ. ಒಂದೊಂದೇ ಆಗಿ ನೀವು ಟ್ರೈ ಮಾಡಿ. ಒಂದು ಫ್ರೇಮಲ್ಲಿ ಒಂದೇ ಡಿಸೈನ್ ಹಾಕಿ ನೀವು ಕಲಿಯೋರು. ಒಂದೇ ಡಿಸೈನ್ ಒಂದು 5 ರಿಂದ 6 ಸರಿ ಹಾಕಿ ಈಸಿಲಿ ನೀವು ಕಲಿತೀರಾ. ಮತ್ತು ಇದು ನಾನು 1.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಈ ಥರ ನಿಮಗೆ ಈಸಿಲಿ ಮಾರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಇದು ಕೂಡ ನೀವು ಪ್ರತಿಯೊಂದು ನೀವು ಮಾರ್ಕ್ ಮಾಡಿಕೊಂಡೇ ವರ್ಕ್ ಮಾಡಿ. ಈಸಿಲಿ ಬರುತ್ತೆ ನಿಮಗೆ. ಮತ್ತು ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಬರ್ತಾ ಇಲ್ಲ ಅಂತ. ಬಂದೇ ಬರುತ್ತೆ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಲ್ವ, ಬರುತ್ತೆ, ಅದು ಈಸಿಲಿ ಬರುತ್ತೆ. ನೀವು ಬಟ್ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಮತ್ತು ನೋಡಿ ಇಲ್ಲೂ ಕೂಡ ನಾನು ಚುಕ್ಕೆ ಥರ ಹಾಕ್ತಾಯಿದ್ದೀನಿ. ಈ ಡಿಸೈನ್ಗೆ ನಾನು 300 ರುಪೀಸ್ ತೊಗೊಳ್ತೇನೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಸಿಂಪಲ್ಲಾಗಿ ಒಂಥರ ಬ್ರಾಡ್ ನೆಕ್ ಇದ್ದಾಗ ಏನೋ ಒಂಥರ ಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ಈ ಥರ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ ಕೂಡ ಇದೆ, ಬೇಗ ಕೂಡ ಆಗುತ್ತೆ. ನೀಯಿಂದನೇ ವರ್ಕ್ ಮಾಡಬೇಕು. ಸ್ವಲ್ಪ ಈ ಲೀಫ್ ಹಾಕಲಿಕ್ಕೆ ತೊಂದರೆ ಆಗುತ್ತೆ ಕಲಿಯೋರಿಗೆ. ಕಲ್ತಾದ್ಮೇಲೆ ಏನು ತೊಂದರೆ ಇಲ್ಲ, ಬಟ್ ಕಲಿಯೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ನೋಡಿಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರಲಿ ನನಗೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ನೋಡಿ ಫೈನಲ್ ಲುಕ್ ಈ ಥರ ಇದೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಹಾಕುವಾಗ ಸ್ವಲ್ಪ ಥ್ರೆಡ್ ಚೇಂಜ್ ಮಾಡ್ತಾ ಹಾಕಿ. ಒಂದೇ ಥ್ರೆಡ್ಡಿಂದ ಹಾಕಲಿಕ್ಕೆ ಹೋಗಬೇಡಿ. ನಿಮಗೂ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ ಕಲರ್ ಚೇಂಜ್ ಇದ್ದಾಗ. ನೋಡಿ ಅಗಲ ಎಷ್ಟೆಷ್ಟಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫೈನಲ್ ಲುಕ್ ಈ ಥರ ಇದೆ. ಟ್ರೈ ಮಾಡಿ. ಮತ್ತು ಏನಾದರೂ ಹೇಳೋದಿದ್ರೆ ನಾನು ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್.